ಹಾಯ್ ಹಲೋ ಗುಡ್ ಮಾರ್ನಿಂಗ್. ಇದು ಇವತ್ತಿನ ಮಿನಿ ವ್ಲಾಗ್. ಆ್ಯಕ್ಚುಲಿ ಇವತ್ತು ಬೆಳಗ್ಗೆ ನಂಗೆ ಕೆಲಸ ಇತ್ತು, ಸೊ ಹಾಗಾಗಿ ಬೆಳಗ್ಗೆ 4 ಗಂಟೆಗಿತ್ತು. ಬಟ್ 4 ಗಂಟೆಯಿಂದ ಅಲಾರಾಮ್ ಹೊಡ್ಕೊಂಡು 5 ಗಂಟೆಗೆ ಎದ್ದು ಬಿಸಿನೀರು ಚಕ್ಕೆ ಮತ್ತು ಇದು ಬಿಸಿ ನೀರಿದು ಅದು ಆ್ಯಕ್ಚುಲಿ ಇವತ್ತಿಂದ ಸ್ಟಾರ್ಟ್ ಮಾಡಿದ್ದೀನಿ ಕುಡಿಯೋಕ್ಕೆ. ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ರೆಡಿ ಆಗಿಬಿಟ್ಟು, ಆ್ಯಕ್ಚುಲಿ ಅವ್ರದ್ದು 8:30 ಮುಹೂರ್ತ ಇದ್ದಿದ್ದು. ಸೊ ಹಾಗಾಗಿ 5:15 ಆಗಿತ್ತು ನಾನು ಮನೆ ಬಿಟ್ಟಾಗ. ಸೊ ಕ್ಯಾಬ್ ಮಾಡಿಕೊಂಡು ಸರಿ ಹೋಗೋಣ ಅಂತ ನೆನ್ನೆ ರಿಸೆಪ್ಷನ್ ಇತ್ತು ಈವ್ನಿಂಗ್. ಸೊ ನಿನ್ನೆದು ವ್ಲಾಗ್ ಮಾಡೋಕ್ಕಾಗಿಲ್ಲ. ಸೊ ಬೆಳಗ್ಗೆ ಮುಹೂರ್ತ. ಸೊ ಕ್ಯಾಬ್ ಮಾಡಿಕೊಂಡು ಹೊರಟೆ. ಅದು ಲೊಕೇಶನ್ ಇದ್ದಿದ್ದು ಜಯನಗರಲ್ಲಿ ಇದ್ದಿತ್ತು. ಸೊ ಹಾಗಾಗಿ ಹೊರಟೆ, ಬೇಗ ಹೋಗೋಣ. ಆ್ಯಕ್ಚುಲಿ 4 ಗಂಟೆಗೆ ಬನ್ನಿ ಅಂತ ಮೇಕಪ್ ಆರ್ಟಿಸ್ಟ್ ಹೇಳಿದ್ರು. ನನ್ನದು ಹೇರ್ ಸ್ಟೈಲ್ ಇದ್ದಿದ್ದು ಇವತ್ತು. ಬಟ್ 4 ಗಂಟೆಯಿಂದ ಅಲಾರಾಮ್ ಹೊಡೆದು 5 ಗಂಟೆಗೆ ಫೈನಲಿ ಎದ್ದು ಹೋಗಿ, ಆಮೇಲೆ ಅವರು ಹೋಗ್ತಿದ್ದಂಗೆ ಅವರ ತಂಗಿ ಫಸ್ಟು ರೆಡಿ ಆಗಿಬಿಟ್ಟಿದ್ರು. ಸೊ ಬ್ರೈಡ್ದವ್ರದ್ದು ತುಂಬ ಶಾಸ್ತ್ರಗಳಿತ್ತು. ಸೊ ಹಾಗಾಗಿ ಅವರು ಫಸ್ಟ್ ಅವ್ರ ತಂಗಿಗೆ ರೆಡಿ ಮಾಡಿಬಿಟ್ವಿ. ಆಮೇಲೆ ಬ್ರೈಡಿಗೆ ರೆಡಿ ಮಾಡಿದೆ. ನೋಡಿ, ಅಯ್ಯಂಗಾರಿ ಸೀರೆ ಉಡ್ಸೋದು ನಿಜವಾಗ್ಲೂ ಎಷ್ಟು ಕಷ್ಟ ಗೊತ್ತಾ. ಅದು ಹೆಂಗಿದೆ ಅಂದರೆ, ಇದು ಫುಲ್ ಓವರ್ ನೈಟ್ ಅವರು ಅರಿಶಿಣದಲ್ಲಿ ಸೀರೆನ ನೆನೆಸಿ ಅದನ್ನು ಡ್ರೈ ಮಾಡಿ ತೊಗೊಂಬಂದಿರೋದಂತೆ. ಹೆಂಗಿದೆ ಲಿಟ್ರಲಿ ಆ ಸೀರೆ ಮುಟ್ಟಿದ್ರೆ ನೋಡಿ, ಫುಲ್ ಅರಿಶಿಣ ಎಲ್ಲ ಕೆಳಗಡೆ ಬಿದ್ದಿರೋದು ನೀವು ನೋಡ್ತಾ ಇರ್ಬೋದು. ಫುಲ್ ಅರಿಶಿನ ಉದುರುತ್ತಾ ಇದೆ ಕೆಳಗಡೆ. ಆ ಥರ ಸೀರೆ ಉಡಿಸಿ ಅಂತ ಹೇಳಿದ್ರೆ ಹೆಂಗರು ಉಡ್ಸೋದು ನಾವು. ಫೈನಲಿ ಆಮೇಲೆ ಯಾರೋ ಹುಡುಗನ ಕಡೆ ಅವರು ಆ್ಯಕ್ಚುಲಿ ಈ ಥರ ಏನು ಮಾಡ್ತಾರೆ ಅಂದರೆ, ಆ್ಯಕ್ಚುಲಿ ಬ್ರಾಹ್ಮಿಣ್ಸ್ ಸೀರೆ ಅವರ ಸೋದರತ್ತೆ ಈ ಥರ ಯಾರಾದರೂ ಬಂದು ಉಡಿಸ್ತಾರೆ. ಸೊ ಹಾಗಾಗಿ ಅಷ್ಟು ರಿಸ್ಕ್ ತೊಗೊಂಡೆಲ್ಲ ನಾವು ಕಲಿಯೋಕ್ಕೆ ಹೋಗಿರಲಿಲ್ಲ, ನಾನು ಎಸ್ಪೆಷಲಿ. ಬಟ್ ಇವತ್ತು ಯೂಟ್ಯೂಬ್ ನೋಡ್ಕೊಂಡು ಏನೋ ಒಂದು ಟ್ರೈ ಮಾಡೋಣ, ಆ್ಯಕ್ಚುಲಿ ಯೂಟ್ಯೂಬ್ ನೋಡ್ಕೊಂಡು ಓಕೆ ಉಡ್ಸೋಣ ಅಂತ ರೆಡಿ ಆಗಿದ್ವಿ. ಅಷ್ಟರಲ್ಲಿ ಆಮೇಲೆ ಅವರ ಹುಡುಗನ ಅತ್ತೆ ಏನೋ ಒಬ್ಬರು ಬಂದುಬಿಟ್ಟು ಪಾಪ ಸ್ವಲ್ಪ ಹೆಲ್ಪ್ ಮಾಡಿದ್ರು. ಸೊ ಫೈನಲಿ ಅವ್ರಿಗೆ ಸೀರೆ ಉಡಿಸಿ ನೋಡಿ, ಈ ಥರ ಮಾಲೆ ಆಗಿ. ಆ್ಯಕ್ಚುಲಿ ಇದೆಲ್ಲ ನೋಡೋಕ್ಕೆ ಚೆಂದ ಅಷ್ಟೇ. ನಿಜವಾಗ್ಲೂ ಅವ್ರದ್ದು ಎಷ್ಟು ಶಾಸ್ತ್ರಗಳಿರುತ್ತೆ ಅಂದರೆ, ಅವ್ರದ್ದು 3 ಮುಹೂರ್ತ ಇರುತ್ತಂತೆ. ಆ್ಯಕ್ಚುಲಿ 3 ತಾಳಿ ಕಟ್ಟಿಸ್ತಾರಂತೆ ಅವರು. ಇದು ಫಸ್ಟ್ನೇದು. ಸೊ ಫಸ್ಟ್ನೇ ತಾಳಿ ಇದರಲ್ಲೇ ಕಟ್ಟಿಸ್ಬೇಕಂತ ಹೇಳ್ಬಿಟ್ಟು ಇದು ಮಾಡ್ತಾರಂತೆ. ಫೈನಲಿ ಅದನ್ನೆಲ್ಲ ಮುಗಿಸ್ಕೊಂಡು ಆಲ್ರೆಡಿ 9:40 ಏನೋ ಆಗೋಗಿತ್ತು. ಸೊ ಹಾಗಾಗಿ ಓಕೆ ಟಿಫನ್ ಮಾಡ್ಕೊಂಡು ಹೊರಡೋಣ ಅಂತ ಹೇಳಿ ಟಿಫನ್ಗಂತ ಹೋದ್ವಿ. ಸೊ ಅಲ್ಲಿ ಇಡ್ಲಿ ಸಾಂಬಾರು ಕಾಶಿ ಹಲ್ವ ಇತ್ತು. ಸೊ ಜಿಮ್ಗೆ ಹೋಗ್ತಾ ಇರೋದ್ರಿಂದ ಕಾಶಿ ಹಲ್ವ ನಾನು ತಿನ್ನಲಿಲ್ಲ. ಸ್ವೀಟ್ ನಮ್ಮ ಜಿಮ್ ಸರ್ ನೋಡಿದ್ರೆ ಮಕ್ಕುಗಿತಾರೆ ಅಂತ. ಆಮೇಲೆ ಅಲ್ಲಿಂದ ಕೆಲಸ ಮುಗಿಸ್ಕೊಂಡು ಮನೆಗೆ ಹೊರಟೆ ಕ್ಯಾಬ್ ಮಾಡಿಕೊಂಡು. ಅಲ್ಲಿ ನೋಡಿದ್ರೆ ಮಧ್ಯದಲ್ಲಿ ಆಟೋ ಕೆಟ್ಟೋಗಿ ಅಂಕಲ್ ಪಾಪ ಬೇರೆ ಬುಕ್ ಮಾಡಿಕೊಂಡು ಒಂದು 5 ನಿಮಿಷ ಅಮ್ಮ ಚೇಂಜ್ ಮಾಡಿಬಿಡ್ತೀನಿ ಟೈರ್ ಅಂದರು. ಸರಿ ಓಕೆ ಅಂತ ಅಲ್ಲೇ ಕೂತ್ಕೊಂಡು ವೆಯ್ಟ್ ಮಾಡಿ ಫೈನಲಿ ಮನೆಗೆ ಬಂದೆ 10:15. ಪಾಪ ನನ್ನ ಮಗು ವೆಯ್ಟ್ ಮಾಡ್ತಾಯಿತ್ತು. ಆ್ಯಂಡ್ ಬರೋ ಅಷ್ಟೊತ್ತಿಗೆ ಅಪ್ಪ ಮಗಳು ಆಲೂಗೆಡ್ಡೆ ಪಲ್ಯಕ್ಕೆ ಆಲೂಗೆಡ್ಡೆ ಬೇಯಿಸಿ ರೆಡಿ ಮಾಡಿಟ್ಟಿದ್ರು. ಸೊ ಹಾಗಾಗಿ ನಾನು ಬಂದ ತಕ್ಷಣ ಬೇಗ ಪಲ್ಯ ಮಾಡಿ ಚಟ್ನಿ ಮಾಡಿ ದೋಸೆ ಹಾಕ್ಕೊಟ್ಟೆ. ತಿಂಡಿ ತಿಂದು ಆಮೇಲೆ ಫೈನಲಿ ಪಾರ್ಲರ್ಗೆ ಹೋಗಿ ಬಂದು ಇದು ಇವತ್ತಿನ ವ್ಲಾಗ್ ಆಗಿತ್ತು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.